ಹೆಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೊಂದು ಸಣ್ಣ ವ್ಲಾಗ್ ಆಗಿರುತ್ತೆ. ನಮ್ಮ ಏರಿಯಾನಲ್ಲಿ ಅಣ್ಣಮ್ಮ, ಮಾರಮ್ಮ ಮತ್ತು ಜಲಗೀರಮ್ಮ ದೇವರನ್ನ ತಂದಿದ್ರು. ಆಷಾಢ ಮಾಸದಲ್ಲಿ ಪ್ರತಿ ವರ್ಷವೂ ದೇವರನ್ನ ತರಿಸ್ತಾರೆ. ತುಂಬ ವಿಜೃಂಭಣೆಯಾಗಿ ಸೂಪರಾಗಿ ಮಾಡ್ತಾರೆ. ಆ ದೇವಿ ಅಲಂಕಾರ ನೋಡೋದಕ್ಕೇ ಒಂಥರ ಮೈಯೇ ಜುಮ್ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ ನಗರ ದೇವತೆ ಆಗಿರೋದ್ರಿಂದ ದೇವರನ್ನ ದೇವಸ್ಥಾನಗಳಿಂದ ತೊಗೊಂಡು ಬಂದು ಊರ ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು ದೇವರಿಗೆ ಬಲಿ ಕೊಟ್ಟು ಆರತಿ ಮಾಡಿ ಊರೊಳಗಡೆ ತೊಗೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಸಹ. ಸೊ ನಾನು ಸಹ ವಿಸಿಟ್ ಮಾಡಿದ್ದೆ ಇಲ್ಲಿ, ಅಂದರೆ ದೇವರನ್ನೆಲ್ಲ ತೊಗೊಬಂದಿದ್ದಾಗ. ಸೊ ತುಂಬ ಚೆನ್ನಾಗಿತ್ತು. ಸೊ ಇನ್ನು ಆಷಾಢ ಮಾಸ ಆಗಿರೋದ್ರಿಂದ ತುಂಬಾ ಶ್ರೇಷ್ಠ ದೇವಿ ದೇವಸ್ಥಾನಗಳಿಗೆ ಪೂಜೆ ಮಾಡೋದು. ಮತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಇವಾಗಿನೇ ಅಲ್ವಾ ವರ್ಧಂತಿ ಸಹ ಇದೇ ಮಾಸದಲ್ಲೇ ಬರೋದು. ಅಂದರೆ ಚಾಮುಂಡೇಶ್ವರಿ ಹುಟ್ಟಿದ ತಿಂಗಳು ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಇದರಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಮತ್ತು ನಾನು ದೇವಿಗೆ ಮಳ್ಳಕ್ಕಿ ಯಾವ ಥರ ಕೊಡ್ತೀನಿ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಶೇಷತೆ ಏನು ಗೊತ್ತಾ, ಪ್ರತಿ ವರ್ಷವೂ ಅಣ್ಣಮ್ಮ ದೇವಿನ ತರ್ತೀವಲ್ಲ, ಸೊ ತಂದಾಗ ಪ್ರತಿ ವರ್ಷವೂ ಮಿಸ್ ಮಾಡ್ದಿರ ದೇವಿಗೆ ಪೂಜೆ ಮಾಡಿಬಿಟ್ಟು ತೊಗೊಂಡೋಗಿ ಅಲ್ಲಿ ಕುಣ್ಸೋಕ್ಕೆ ಜಾಗ ಎಲ್ಲ ಮಾಡಿರ್ತಾರೆ. ಅಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಬಳೆ ಕಂಪಲ್ಸರಿ ಬರುತ್ತೆ. ಸೊ ಅದು ಹೇಗೆ ಅಂತಲೇ ಗೊತ್ತಿಲ್ಲ. ಎಷ್ಟೇ ಬರ ಇದ್ರೂ, ಮಳೆ ಬರ್ದಿರ ಇದ್ದರೂ, ಬಿಸಿಲು ಬಂದಿದ್ರೂ ಸಹ ಆ ಟೈಮಲ್ಲಿ ಮಾತ್ರ ಒಂದು ಸ್ವಲ್ಪನಾದ್ರೂ ಮಳೆ ಬರುತ್ತೆ. ಇದು ಬಂದು ನಾನು ಒಂದು 3 ಇಯರ್ಸಿಂದ ಅಬ್ಸರ್ವ್ ಮಾಡ್ತಾ ಇರೋದು. ಸೊ ಅಷ್ಟು ಶ್ರೇಷ್ಠ ಅಂತ ಹೇಳ್ಬೋದು. ದೇವಿ ಬಂದಿದೆ ಅಂದರೆ ಆ ಮಳೆನೂ ಸಹ ಬಂದು ನೆಲನ ಕ್ಲೀನ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆನ ದೇವಿ ಮಾತ್ರ ಪ್ರತಿ ವರ್ಷವೂ ಉಳಿಸ್ಕೊಟ್ಟಿದ್ದಾರೆ. ಸೊ ಅಷ್ಟು ನಂಬಿಕೆ ಆ ದೇವ್ರ ಮೇಲೆ ಅಂತಂದರೆ, ದೇವ್ರು ನಮ್ಮದವ್ರಂತೂ ಯಾವತ್ತೂ ಸಹ ಕೆಟ್ಟದ್ದು ಆಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು. ಸೊ ದೇವರಿಲ್ಲ ಅಂದರೆ ಏನೂ ಇಲ್ಲ. ಸೊ ಅಲ್ವಾ. ಅಲ್ಲ ದಾರ ಬಿಟ್ಬಿಡು, ನೀಟಾಗಿ ನಿಂತ್ಕೊಳ್ಳೋದೆ. ಆಗ್ಲಿಂದ ಜಸ್ಟ್ ಮೆರವಣಿಗೆ ಮಾಡಿಸ್ಕೊಂಡು ಬಂದು ಇಲ್ಲಿ ದೇವಿನ ಅಲಂಕಾರ ಮಾಡಿ ಕುಣಿಸಿರ್ತಾರೆ. 3 ದಿನ ಕಂಪ್ಲೀಟ್ ಆಗಿ ದೇವರಿಗೆ ಪ್ರತಿನಿತ್ಯ ಪೂಜೆ, ಪುನಸ್ಕಾರ, ಅನ್ನದಾನ ಎಲ್ಲನೂ ವ್ಯವಸ್ಥೆ ಮಾಡಿ, ಪೂಜೆ ಅಂತೂ ತುಂಬ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಹಬ್ಬದ ವೈಬ್ ಇರುತ್ತೆ 3 ದಿನನೂ ನಮ್ಮ ಏರಿಯಾನಲ್ಲಿ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಬ್ಬನ. ಸೊ ಪ್ರತಿ ವರ್ಷವೂ ಇದೇ ಥರ ಇರುತ್ತೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಸಹ ದೇವಿ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಬೇಡ್ಕೊಳ್ತೀನಿ. ಸೊ ಇದಿಷ್ಟು ನನ್ನ ಕಂಪ್ಲೀಟ್ ವ್ಲಾಗ್ ಆಗಿತ್ತು. ಇನ್ನು ನಾನು ಮಳ್ಳಕ್ಕಿ ಕೊಡೋದಕ್ಕೆ ದೇವರುಗಳಿಗೆ ರೆಡಿ ಮಾಡ್ಕೊಂಡಿದ್ದೆ. ಸೊ ನಾನು ಯಾವುದೇ ರೀತಿ ದೇವರುಗಳಿಗೆ ಮಳ್ಳಕ್ಕಿಯನ್ನು ಕೊಟ್ಟೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ನಮ್ಮ ಮನೆಯಲ್ಲಿ ಯಾವ ಥರ ಮಳ್ಳಕ್ಕಿ ಒಬ್ಬೊಬ್ಬರು ಒಂದೊಂದು ಥರ ಕೊಡ್ತಾರೆ. ಸೊ ನಾನು ಯಾವ ಥರ ಸಿಂಪಲ್ಲಾಗಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತೀನಿ.
ನಾನು ಮಡ್ಲಕ್ಕಿಗೆ ಎಲ್ಲ ಸಾಮಾನು ಪೂಜೆ ಸಾಮಗ್ರಿಗಳೆಲ್ಲ ತಂದಿದ್ದೆ. ಒಂದು ತಟ್ಟೆ ತೊಗೊಂಡು ತಟ್ಟೆನಲ್ಲಿ ಅಕ್ಕಿನ ಪಸರಿಸ್ಕೋಬೇಕು. ಸೊ ನಾವು ಎಷ್ಟು 3 ಸೇರು ಆಗಿರ್ಬೋದು, 2 ಸೇರು ಅಥವಾ ಅಂದರೆ ಓಡ್ ನಂಬರ್ಸಲ್ಲಿ 3, 1, 3, 5, 7 ಈ ಥರ ನಾನೊಂದು 3 ಚಿಕ್ಕದು ಪಾವು ತೊಗೊಂಡಿದ್ನಲ್ಲ, ಆ ಪಾವಲ್ಲಿ ಹಾಕಿದೆ. ಎಲೆ ಅಡಿಕೆ ಮತ್ತು ಬೆಚ್ಚಲ ಇದೆಲ್ಲನೂ ಸಹ ಗದ್ಗೆ ಅಂಗಡಿನಲ್ಲಿ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಯಾವ ರೀತಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಅಚ್ಚು ಬೆಲ್ಲ, ಒಣಕೊಬ್ಬರಿ ಮತ್ತು ಬಾಳೆಹಣ್ಣು, ಎಲೆ ಅಡಿಕೆ, ಅರಿಶಿನ, ಕುಂಕುಮ, ಮುತ್ತೈದೆಯರಿಗೆ ಏನೇನು ಕೊಡ್ತೀವಿ ಅದನ್ನೆಲ್ಲನೂ, ಸ್ಯಾರಿ ಬೇಕಾದರೆ ಸ್ಯಾರಿನೂ ಕೊಡ್ಬೋದು. ನಾನಿಲ್ಲಿ ಬ್ಲೌಸ್ ಪೀಸ್ ಕೊಡ್ತಾ ಇದ್ದೀನಿ. ಸೊ 4 ದೇವರುಗಳಿದಾವಲ್ಲ, 3 ದೇವರು ತಂದಿರೋದು, ಮತ್ತು ಅಲ್ಲಿ ಮಾರಮ್ಮ ದೇವಸ್ಥಾನ ಇದೆ. ಸೊ ಅಲ್ಲಿಗೂ ಸಹ 4 ದೇವರುಗಳಿಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ನು ಅಗರಬತ್ತಿ, ಕರ್ಪೂರ, ಪೂಜೆ ಸಾಮಗ್ರಿಗಳು, ಅರಿಶಿನ ಕೊಂಬು ಮತ್ತು ಬಟ್ಲಡಿಕೆ, ಬಳೆಗಳು ಬೇಕಾದರೆ ನೀವು ಗ್ರೀನ್ ಅಥವಾ ಎಲ್ಲೋ, ಆರೆಂಜ್, ಲೈಕ್ ಎಲ್ಲಾದರೂ ರೆಡ್ ಈ ಥರ ಯಾವುದಾದ್ರೂ ಕೊಡ್ಬೋದು. ಇದಿಷ್ಟು ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಹೋಗಿ ದೇವಸ್ಥಾನದಲ್ಲಿ ಪೂಜೆಗೆಲ್ಲ ಅಂದರೆ ದೇವಿನ ಕುಣಿಸಿದ್ರಲ್ವ ಆ ಜಾಗದಲ್ಲಿ ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬಾ ವಿಶೇಷ ಅನ್ನಿಸ್ತು. ಇನ್ನು ಆಷಾಢ ಮಾಸದಲ್ಲಿ ದೇವಿ ದೇವಸ್ಥಾನಗಳಿಗೆ ಮಡ್ಲಕ್ಕಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಏಕೆಂತಂದರೆ ಈ ಆಷಾಢ ಮಾಸ ಅಷ್ಟು ಶ್ರೇಷ್ಠವಾಗಿರುತ್ತೆ, ದೇವಿಗಳಿಗೆ ಶಕ್ತಿನೂ ಸಹ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ದೇವಿ ದೇವಸ್ಥಾನಗಳಿಗೆ ಮಡ್ಲಕ್ಕಿಯನ್ನು ಕೊಟ್ಟು ನಾವು ಏನಾದರೂ ಬೇಡ್ಕೊಂಡ್ರೆ ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಪ್ರತಿ ವರ್ಷವೂ ಅಷ್ಟೇ ಆಷಾಢ ಮಾಸದಲ್ಲಿ ನಾನು ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಹೆಣ್ಣು ದೇವಸ್ಥಾನಕ್ಕಾದ್ರೂ ಸಹ ಈ ಥರ ಮಡ್ಲಕ್ಕಿ ಎಲ್ಲ ಕೊಟ್ಟು ಇದು ಮಾಡ್ತೀನಿ. ಇಲ್ಲಾಂದರೆ ನನಗೆ ಟೈಮ್ ಸಿಕ್ಕಿದಾಗ ಚಾಮುಂಡಿ ಬೆಟ್ಟಕ್ಕೂ ಹೋಗಿ ಬರ್ತೀನಿ. ಸೊ ಈ ವರ್ಷ ಆಗಿಲ್ಲ ನನಗೆ ಹೋಗೋಕ್ಕೆ. ಸೊ ಹಾಗಾಗಿ ಇಲ್ಲೇ ಆ ಮಡ್ಲಕ್ಕಿ ಎಲ್ಲನ ಕೊಟ್ಟು ದೇವರಿಗೆ ಬೇಡ್ಕೊಂಡು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮನೆಯಲ್ಲಿ ಸ್ವಲ್ಪ ತೊಂಡೆಕಾಯಿ ಇತ್ತು, ತೊಂಡೆಕಾಯಿ ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಹಾಗೆ ಸ್ವಲ್ಪ ನಿಮ್ಮ ಜೊತೆ ನಾವು ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಸೊ ಅಂದರೆ ರೆಸಿಪಿ ಇಷ್ಟ ಆಗ್ಬೋದು, ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ. ಸೊ ಇದು ಎಲ್ಲನೂ ತೊಂಡೆಕಾಯಿನೆಲ್ಲನೂ ತೊಳೆದ್ಬಿಟ್ಟು ಸೊ ಅದನ್ನು ಎಲ್ಲ ಸಣ್ಣದಾಗಿ ಕಟ್ ಮಾಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೆ. ಒಂದೊಂದ್ಸರಿ ರೌಂಡಾಗಿ ಕಟ್ ಮಾಡಿಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ಸರಿ ಉದ್ದನೇ ಕಟ್ ಮಾಡೋಣ ಅಂತ ಕಟ್ ಮಾಡಿಕೊಂಡೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಟೊಮೊಟೊ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇಟ್ಕೊಂಡಿದ್ದೆ. ಸಿಂಪಲಾಗೆ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಸಖತ್ ಟೇಸ್ಟಾಗಿರುತ್ತೆ. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಒಗ್ಗರಣೆಗೆ ಸಾಸಿವೆ, ಎಣ್ಣೆ ಮತ್ತು ತೊಂಡೆಕಾಯಿ ಕಟ್ ಮಾಡಿಕೊಂಡು ಫ್ರೈ ಮಾಡಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಸ್ವಲ್ಪ ಕಡಲೆ ಬೀಜ ಹುರಿದ್ಬಿಟ್ಟು ಸ್ವಲ್ಪ ತೆರಿಯಾಗಿ ಪೌಡ್ರ್ ಮಾಡಿಬಿಟ್ಟು ಹಾಕಿದ್ರೆ ಅಂತೂ ಸಖತ್ತಾಗಿರುತ್ತೆ. ಇನ್ನು ಬೇಸಿಕ್ ಮಸಾಲ ಅಷ್ಟೇ ಹಾಕಿದ್ದೀನಿ. ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ ಅಷ್ಟೇ ಹಾಕಿದ್ದೀನಿ. ಇನ್ನು ಮನೇಲಿ ಮಾಡಿರುವಂಥದ್ದೇ ಅದೆಲ್ಲನೂ, ಧನಿಯಾ ಪುಡಿನೂ ಅಷ್ಟೇ, ಖಾರದ ಪುಡಿ ಎಲ್ಲನೂ ಅಷ್ಟೇ. ಸಾಂಬಾರು ಪೌಡರ್ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ತುಂಬಾ ಈಸಿನೂ ಸಹ ಮಾಡೋದು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಚಪಾತಿಗೆಲ್ಲನೂ. ಅಂದರೆ ಸ್ವಲ್ಪ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಸೊ ಹೋಪ್ ನೀವು ಸಹ ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.